ಗೈಸ್, ನೀವು ದೆವ್ವದ ಮೇಲೆ ನಂಬಿಕೆ ಇಡ್ತೀರೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಆದ್ರೆ ಇವತ್ತು ನಾನ್ ಹೇಳೋ ಕತೆ ಕೇಳಿದ್ರೆ ನೀವ್ ಇಷ್ಟ ದಿನ ನಂಬಿರೋ ಪ್ರತಿಯೊಂದು ಸತ್ಯನೂ ಸುಳ್ಳಾಗುತ್ತೆ. ನಿಮ್ ಕಣ್ಣೆದುರಿಗೆ ಯಾರೋ ಒಬ್ಬ ಮನುಷ್ಯ ಕಣ್ಣಿಲ್ದೇ ಇರೋ ವ್ಯಕ್ತಿ ನಿಮ್ಮನ್ನೇ ನೋಡ್ತಾ ಇದ್ರೆ ಹೇಗನ್ಸುತ್ತೆ? ಅದು ನಿಮ್ಮ ಹತ್ರ ಬಂದು ನಿಮ್ ಗಂಟಲನ್ನ ಇಸ್ಕಕ್ ಬಂದ್ರೆ ನೀವೇನ್ ಮಾಡ್ತೀರಾ? ನೀವು ಸಾಕಿರೋ ನಾಯಿ ಕೂಡ ಅದನ್ನೇ ನೋಡ್ಕೊಂಡು ಬಗ್ಳುತ್ತೆ. ಮನೆಯಲ್ಲಿದ್ದ ಎಲ್ಲಾ ಗಿಡಗಳು ಇದ್ದಕ್ಕಿದ್ದಂಗೆ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ನೀವಿರೋ ಮನೆ ನರಕ ತರ ಆಗ್ಬಿಟ್ಟಿರುತ್ತೆ. ಈ ತರದ ಸಿಚುವೇಶನ್ ಅಲ್ಲಿ ನೀವೇನ್ ಮಾಡ್ತೀರಾ? ಯಾವ್ದೋ ದೆವ್ವ ಭೂತಿದ್ ಕಾಟ ಇರಬೇಕು ಅಂತ ಮಂತ್ರವಾದಿನ ಕರ್ಸ್ಬಿಟ್ಟು ದೆವ್ವ ಬಿಡಿಸ್ತೀರಲ್ವಾ? ಆದ್ರೆ ಈ ಕಥೆಯ ಬಿಗ್ಗೆಸ್ಟ್ ಟ್ವಿಸ್ಟ್ ಏನಂತಂದ್ರೆ ಆ ಮನೆಯಲ್ಲಿ ದೆವ್ವನೇ ಇರಲಿಲ್ಲ. ಆದ್ರೂ ಇಡೀ ಫ್ಯಾಮಿಲಿ ದೆವ್ವದ ಕಾಟದಿಂದ ಸಾಯೋ ಪರಿಸ್ಥಿತಿವರೆಗೂ ಹೇಗೆ ಹೋದ್ರು? ದೆವ್ವ ಹೇಳ್ತಿರೋ ಇಡೀ ಮನೆ ಹಾಂಟೆಡ್ ಆಗಿ ಹೇಗೆ ಬದಲಾಯ್ತು? ವಿಜ್ಞಾನಿಗಳಿಗೆ ಬೆಚ್ಚಿ ಬೀಳಿಸಿದ ಆ ಕಣ್ಣಿಗೆ ಕಾಣದ ಶಕ್ತಿ ಆದ್ರೂ ಯಾವುದು? ಸೊ ಬನ್ನಿ ತಿಳ್ಕೊಳ್ಳೋಣ.